ಮಾನಸಿಕ ಸಮಸ್ಯೆಗಳಿಗೆ ಏಕೈಕ ಪರಿಹಾರವೆಂದರೆ ಅದು ಧ್ಯಾನ. ಮಾನಸಿಕ ತೊಳಲಾಟ, ಒತ್ತಡ, ಖಿನ್ನತೆಯಿಂದ ಹಿಡಿದು ಹಲವು ಕಾಯಿಲೆಗಳನ್ನು ಗುಣಪಡಿಸುವ, ಕಂಟ್ರೋಲ್ ಮಾಡಬಲ್ಲ ಸಾಮರ್ಥ್ಯ ಧ್ಯಾನಕ್ಕಿದೆ. ಮೆಡಿಟೇಷನ್ ಮಹಿಮೆ ನಮ್ಮ ಊಹೆಗೂ ನಿಲುಕದಷ್ಟು ಅಪಾರ. ಹೀಗಾಗಿ ಅಪ್ರತಿಮ ಪ್ರಯೋಜನಕಾರಿ ಧ್ಯಾನದ ಅಭ್ಯಾಸದಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ, ಎಷ್ಟೆಲ್ಲ ಪ್ರಯೋಜನ ಅಂತಲೇ ತೋರಿಸ್ತೀವಿ ನೋಡಿ. ಸಮಸ್ಯೆಯಲ್ಲಿ ಮುಳುಗಿರುವವರಿಗೆ ಧ್ಯಾನದಲ್ಲಿದೆ ಪರಿಹಾರ. ನಿತ್ಯ ಧ್ಯಾನ, ಒತ್ತಡ, ಖಿನ್ನತೆ ಸಮಸ್ಯೆಗಳೆಲ್ಲ ಮಾಯ. ಹೌದು, ಎಂತಹ ಒತ್ತಡವನ್ನೇ ಆಗಲಿ ನಿಭಾಯಿಸುವಂತಹ ಶಕ್ತಿ ನೀಡೋದೇ ಧ್ಯಾನವಾಗಿದೆ. ಧ್ಯಾನ ವಿವಿಧ ವಿಶಾಲ ಅರ್ಥವನ್ನ ಹೊಂದಿದ್ದು, ಅದು ಕೆಲವು ತಂತ್ರಗಳನ್ನ ಒಳಗೊಂಡಿದ್ದು, ಮಾನಸಿಕ ಸ್ಥೈರ್ಯ, ವಿಶ್ರಾಂತಿ, ಆಂತರಿಕ ಶಕ್ತಿ ಅಥವಾ ಜೀವಶಕ್ತಿ ನಿರ್ಮಿಸುವಲ್ಲಿ ಧ್ಯಾನ ಅತ್ಯಂತ ಪ್ರಮುಖವಾಗಿದೆ. ನಮ್ಮ ಮನಸ್ಸು ಹಲವು ಗೊಂದಲಗಳಿಂದ ಕೂಡಿ ಸ್ಥಿರದಲ್ಲಿ ಇರಲಿಲ್ಲ ಅಂದ್ರೆ ನಿತ್ಯ ಧ್ಯಾನ ಮಾಡಿದ್ರೆ ಮನದ ಸಮಸ್ಯೆಗಳೆಲ್ಲ ಮಾಯವಾಗಿ ಆತ್ಮಸ್ಥೈರ್ಯ ನಮ್ಮಲ್ಲಿ ರೂಪುಗೊಳ್ಳುತ್ತೆ. ಒತ್ತಡ ಹಾಗೂ ಆತಂಕವನ್ನ ಕಡಿಮೆ ಮಾಡಿ ಮನಸ್ಥಿತಿಯನ್ನ ಹೆಚ್ಚಿಸಿ ಆರೋಗ್ಯಕರ ಜೀವನಕ್ಕೆ ಧ್ಯಾನ ಸಹಕಾರಿಯಾಗುತ್ತೆ. ಧ್ಯಾನದಿಂದ ಒಳ್ಳೆಯ ನಿಧಿಯು ಆವರಿಸಿಕೊಳ್ಳುತ್ತೆ, ಜೊತೆಗೆ ಅರಿವಿನ ಕೌಶಲ್ಯ ಕೂಡ ಪಸರಿಸುತ್ತೆ. ಆರೋಗ್ಯದ ಅನೇಕ ಪ್ರಯೋಜನಗಳನ್ನ ಪಡೆಯುವುದಕ್ಕೆ ಇಂದಿನ ಜನರು ಧ್ಯಾನ ಜನಪ್ರಿಯಗೊಳಿಸಿದ್ದಾರೆ. ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಅನೇಕ ರೀತಿಯ ದೈಹಿಕ ಆರೋಗ್ಯ ಪ್ರಯೋಜನ ಪಡೆಯಬಹುದು. ಮನಸ್ಥಿತಿ ಚೆನ್ನಾಗಿಟ್ಕೊಳ್ಳುವುದಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಧ್ಯಾನ ಮಾಡೋದ್ರಿಂದ ಒತ್ತಡದಲ್ಲಿರುವ ಹಾರ್ಮೋನ್ ಕಾರ್ಟಿಸೋಲ್ನ ಮಟ್ಟ ಹೆಚ್ಚಿಸುತ್ತೆ. ಇದೊಂದು ಒತ್ತಡ ನಿವಾರಕವಾಗಿದೆ. ಧ್ಯಾನದ ಬಗ್ಗೆ ಕುರಿತು ಅಧ್ಯಯನ ಹಾಗೂ ವಿವಿಧ ಭಂಗಿಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಒತ್ತಡ ಆದಾಗೆ ಕಡಿಮೆಯಾಗುತ್ತೆ. ಇದಲ್ಲದೆ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ಬಿಡುಗಡೆಯಾಗುವ ಸೈಟೋಕಿನ್ಸ್ ಎಂಬ ಉರಿಯೂತದ ರಾಸಾಯನಿಕಗಳು ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಇದು ಖಿನ್ನತೆಗೆ ಕಾರಣವಾಗುತ್ತೆ. ಹಲವಾರು ಅಧ್ಯಯನಗಳ ವಿಮರ್ಶೆಯು ಧ್ಯಾನವು ಈ ಉರಿಯೂತದ ರಾಸಾಯನಿಕಗಳ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕ ಖಿನ್ನತೆ ಕಡಿಮೆ ಮಾಡುತ್ತೆ ಎಂಬುದನ್ನ ಅಧ್ಯಯನದಿಂದ ಗೊತ್ತಾಗಿದೆ. ಧ್ಯಾನ ನಮ್ಮಲ್ಲಿ ಕಾನ್ಫಿಡೆಂಟ್ ಅನ್ನ ಹೆಚ್ಚಿಸುತ್ತೆ. ಇದರಿಂದ ಬಲವಾದ ತಿಳುವಳಿಕೆಯನ್ನ ನಾವು ಬೆಳೆಸಿಕೊಳ್ಳಬಹುದು. ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿರುವುದಕ್ಕೆ ಧ್ಯಾನ ಮುಖ್ಯವಾಗಿದೆ. ಧ್ಯಾನದಲ್ಲಿ ನಮ್ಮನ್ನ ತೊಡಗಿಸೋದ್ರಿಂದ ಮನಸ್ಸನ್ನ ಶಾಂತಗೊಳಿಸಬಹುದು. ಗುರಿ ತಲುಪಲು ಬೇಕಾಗಿರುವ ಏಕಾಗ್ರತೆ ಸಾಧಿಸುವುದಕ್ಕೆ ನೆರವು ನೀಡುತ್ತೆ. ಹೀಗಾಗಿ ನಾವು ಮಾಡಿದ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ಬೇಗನೆ ಪಡೆಯಬಹುದು. ಕಾಯಿಲೆಗಳಿಂದ ನಮ್ಮನ್ನ ಮುಕ್ತ ಮಾಡಿ ಆರೋಗ್ಯಕರ ಬದುಕು ನಡೆಸೋದಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.